ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮೋ ಆರ್ಥಿಕ ಶಕ್ತಿ ಹೊಸ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೇಕಟ್ಟೆ. ಮಿತವ್ಯಯ ಮೋದಿ ಮಂತ್ರ ದೇಶದ ರಕ್ಷಣಾ ತಂತ್ರ ಬಹಳಷ್ಟು ಸದ್ದು ಮಾಡ್ತಿದೆ. ಜಾಗತಿಕ ತಲ್ಲಣ ಭಾರತ ನಿಶ್ಚಲಾಗಿದೆ. ಮಿತವ್ಯಯ ಮೋದಿ ಮಂತ್ರ ದೇಶದ ರಕ್ಷಣಾ ತಂತ್ರ. ಜಾಗತಿಕ ತಲ್ಲಣ ಭಾರತ ನಿಶ್ಚಲ ಬೇಕು ಮಿತವ್ಯಯ. ಅತಿವ್ಯಯಕ್ಕೆ ಬ್ರೇಕ್ ಹಾಕಿ ಆರ್ಥಿಕತೆಯಲ್ಲಿ ಸೂಪರ್ ಫಾಸ್ಟ್ ಟ್ರ್ಯಾಕ್ ಅಲ್ಲಿದೆ. ಈಗ ಭಾರತಕ್ಕೆ ಮಿತವ್ಯಯ ಸೇವೆ ಮನವಿ ಮೋದಿ ಅವರ ಕಾಲದಲ್ಲ, ಹಿಂದಿನ ಸರ್ಕಾರಗಳಿಂದಲೂ ಕೂಡ ಈ ರೀತಿಯ ಕರೆಗಳನ್ನ ಕೊಡಲಾಗಿತ್ತು. 1962ರಲ್ಲಿ ಚೀನಾ ಯುದ್ಧದ ವೇಳೆ ದೇಶಕ್ಕೆ ನೆಹರು ಅವರು ಕರೆ ಕೊಟ್ಟಿದ್ರು. ಕ್ಯಾಸ್ವಾನ್ ಶೂ ಹಳೆ ರೈಫಲ್ ಹಿಡಿದಿದ್ದಂತ ಭಾರತೀಯ ಸೈನಿಕರು ಆಗ ಆಭರಣಗಳನ್ನ ನೀಡುವಂತೆ ತಾಯಂದಿರಿಗೆ ಮನವಿ ಮಾಡಿಕೊಂಡಿದ್ರು ನೆಹರು ಅವರು. ಮಮತಾ ಹೃದಯ ಮಾತೆಯರು ಸಹಾಯ ಮಾಡಿ ಸೈನಿಕರನ್ನ ಸಂದರ್ಭದಲ್ಲೂ ಉಳಿಸಿದ್ರು. ತಾವು ದುಡಿದು ಕೂಡಿಟ್ಟದಂತ ಸರ ಚಿನ್ನಾಭರಣಗಳನ್ನ ಕೊಟ್ಟಿದ್ರು. ಅಂದಿನ ಪ್ರಧಾನಿ ನೆಹರು ಪುತ್ರಿ ಇಂದಿರಾ ಅವರು ಕೂಡ ಎಂಥದ್ದೇ ಕರೆ ಕೊಟ್ಟಿದ್ರು. ಅಂದು ಬರೋಬ್ಬರಿ 22 ಕೋಟಿ ರಕ್ಷಣಾ ನಿಧಿಗೆ ಹರಿದು ಬಂದಿತ್ತು. ಸದ್ಯ ಪ್ರಧಾನಿ ನರೇಂದ್ರ ಮೋದಿಯವರ ಒಂದೇ ಒಂದು ಹೇಳಿಕೆ, ಮಿತವಾಗಿ ನಾವು ಎಲ್ಲ ರೀತಿಯಾಗಿರಬೇಕು ಅನ್ನೋದಾಗಿ ಒಂದು ಡೈರೆಕ್ಷನ್ ಕೊಡೋ ಕೆಲಸ ಮಾಡಿದ್ರು. ಇಂಧನ ಬಳಕೆ ಇರಬಹುದು, 1 ವರ್ಷದೊಳಗೆ ಚಿನ್ನವನ್ನು ಖರೀದಿ ಮಾಡೋದು, ವರ್ಕ್ ಫ್ರಮ್ ಹೋಮು, ಹೆಚ್ಚಾಗಿ ಸಾರ್ವಜನಿಕ ವಾಹನಗಳನ್ನೇ ಬಳಕೆ ಮಾಡಿ ಅನ್ನೋದಾಗಿ ಈ ರೀತಿ ಕರೆ ಕೊಟ್ರು. ಈ ಹೇಳಿಕೆಯ ಬೆನ್ನಲ್ಲೇ ದೇಶದಾದ್ಯಂತ ಪರ ವಿರೋಧ ಚರ್ಚೆಗಳು ಶುರುವಾಗಿದೆ. ಮಿತವ್ಯಯದ ಈ ಮಂತ್ರವನ್ನ ಯಾಕೆ ಜಪಿಸ್ತಿದ್ದಾರೆ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಗತಿಕ ಬಿಕ್ಕಟ್ಟುಗಳು ಒಂದು ಕಡೆ ಎದುರಾಗಿದೆ. ಆ ಸಂದರ್ಭದಲ್ಲಿ ಭಾರತದಲ್ಲಿ ಮೋದಿಯವರು ಯಾವ ವಿಚಾರಕ್ಕೆ ಈ ಮನ್ನಣೆಯನ್ನ ಕೊಡ್ತಿದ್ದಾರೆ? ದೇಶದ ಆರ್ಥಿಕತೆ ಮತ್ತು ಆಡಳಿತದ ಹಳಿ ತಪ್ಪು ಹೋಗ್ಬಿಟ್ಟಿದ್ಯಾ ಅಂತ ವಿಪಕ್ಷಗಳು ಪ್ರಶ್ನೆ ಮಾಡ್ತಿದ್ರೆ ಇದು ಒಳ್ಳೆಯ ನಡೆ, ಇದನ್ನ ಅನುಸರಿಸಬೇಕು ಅಂತ. ಬಟ್ ಭಾರತಕ್ಕೆ ಈ ಮಿತವ್ಯಯ ಸೇವೆ ಇರಬಹುದು ಅಥವಾ ಮೋದಿಯವರು ಮಾಡ್ತಿರುವಂತ ಮನವಿ ಏನಿದೆಯಲ್ಲ, ಇದು ದೇಶದಲ್ಲಿ ಯಾರೋ ಮೊದಲ ಬಾರಿಗೆ ಮಾಡ್ತಿರೋದಲ್ಲ. ಇದೇ ರೀತಿಯಾದಂಥ ಸೂಚನೆಗಳನ್ನ ಈ ಹಿಂದೆ ಅಂದ್ರೆ 1962ರಲ್ಲಿ ಇಂಡೋಚೀನಾ ವಾರ್ ಏನಾಗಿತ್ತು, ಯುದ್ಧಗಳೇನಾಗಿತ್ತಲ್ಲ, ಆಗ ನೆಹರು ಅವರು ಕೂಡ, ಯಾಕಂತಂದ್ರೆ ಅವರು ಪ್ರಧಾನಿಯಾಗಿದ್ರು. ದೇಶ ಸ್ವತಂತ್ರವನ್ನ ಕಂಡಂತ ಕೆಲ ವರ್ಷಗಳಲ್ಲೇ 1960ರ ಆಸುಪಾಸಿನಲ್ಲಿ ಬಹಳ ದೊಡ್ಡ ಮಟ್ಟದ ಬೌಂಡರಿ ಕ್ಲಾಶಸ್ ಇರಬಹುದು, ಚೀನಾ ಜೊತೆಗಿನ ಸಂಬಂಧಗಳು ಹಳಸು ಹೋಗಿತ್ತು. ಭಾರತ ಕೂಡ ಅಭಿವೃದ್ಧಿಯನ್ನ ಕಾಣೋದಕ್ಕೆ ಹೆಜ್ಜೆ ಇಡ್ತಿತ್ತು. ಆಗ ನೆಹರು ಅವರು ಕೂಡ ಇಂಥದ್ದೇ ಕರೆ ಕೊಟ್ಟಿದ್ರು. 1965ರಲ್ಲಿ ದೇಶಕ್ಕೆ ಎದುರಾಗಿತ್ತು ತೀವ್ರ ಬರಗಾಲ. ಭಾರತದ ಗೋಧಿ ತಡೆದಿದ್ದ ಅಮೆರಿಕದ ಪಬ್ಲಿಕ್ ಲಾ 480 ಯೋಜನೆ ಅಡಿಯಲ್ಲಿ ಅದನ್ನ ನಿಲ್ಲಿಸುವಂತ ಕೆಲಸ ಆಗಿತ್ತು. ಅಮೆರಿಕದ ಅಂದಿನ ಅಧ್ಯಕ್ಷ ಲಿಂಡನ್ ಜಾನ್ಸನ್ ಅಂಥದ್ದೊಂದು ನಿರ್ಧಾರ ತೆಗೆದುಕೊಂಡಿದ್ರು. ಮೊದಲು ಮನೆಯವರಿಗೆ ಉಪವಾಸದ ಬೋಧನೆ ಪಾಠ ಮಾಡಿದ್ರು. ಸೋಮವಾರ 1 ದಿನ ಊಟ ಬಿಡುವುದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕರೆ ಕೊಡ್ತಾರೆ. ದೇಶಕ್ಕಾಗಿ ಸೋಮವಾರ 1 ದಿನ ಊಟವನ್ನ ಬಿಡಿ ಎಂದಿದ್ರು. ಇಡೀ ದೇಶವಾಸಿಗಳು ಸೋಮವಾರಕ್ಕೊಮ್ಮೆ ಊಟವನ್ನ ಬಿಟ್ಟರು. ಆ ಸಂದರ್ಭದಲ್ಲಿ ಜೈ ಜವಾನ್ ಜೈ ಕಿಸಾನ್ ಅಂತ ಘೋಷಣೆಗಳು ಮೊಳಗಿದ್ದಾಗ ಆಗ ಅಮೆರಿಕದ ಅಹಂ ಅಕ್ಷರಶಃ ಮಣ್ಣು ಪಾಲಾಗಿತ್ತು. ಇಂಥದೇ ಸನ್ನಿವೇಶ ಜಾಗತಿಕ ಮಟ್ಟದಲ್ಲಿ ಆಗ್ತಿರುವಂತ ಏರಿಳಿತ, ಮತ್ತೊಂದು ಕಡೆಯಲ್ಲಿ ಭಾರತದ ರೂಪಾಯಿಗೆ ಹೆಚ್ಚಿನ ಮೌಲ್ಯ ಕೊಡಬೇಕು, ಒಂದಿಷ್ಟು ಆರ್ಥಿಕ ಶಿಸ್ತನ್ನು ನಾವು ಪಾಲನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಬಹಿರಂಗವಾಗಿ ದೇಶವಾಸಿಗಳಿಗೆ ಮಿತ ಬಳಕೆಯ ಒಂದು 7 ಸೂತ್ರಗಳನ್ನ ಹೇಳಿದ್ರು. ಇದಕ್ಕೂ ಮೊದಲು ಕೂಡ ಭಾರತಕ್ಕೆ ಇದೇ ರೀತಿಯಾದಂಥ ಸೂಚನೆ ಕೊಟ್ಟರೆ, ನಾವಾಗಲೇ ಹೇಳಿದಾಗೆ ನೆಹರು ಅವರು ಕೂಡ 1962ರಲ್ಲಿ ಅಂಥದ್ದೇ ಒಂದು ಹೆಜ್ಜೆ ಇಟ್ಟಿದ್ರು. ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಈ ಇಂಡೋಚೀನಾ ವಾರದ ನಂತರ ಕಾಲಗಳಲ್ಲಿ ಬಹಳಷ್ಟು ಬರಗಾಲದ ಸನ್ನಿವೇಶ ಈ ದೇಶಕ್ಕೆ ತಾಕಿತ್ತು. ಭಾರತಕ್ಕೆ ವಿವಿಧ ಯೋಜನೆಗಳಲ್ಲಿ ವಿದೇಶದಿಂದ ಆಗಾಗ ಬರ್ತಾ ಇತ್ತು ಗೋಧಿ ಗೀದಿಯಲ್ಲ ಆಹಾರಗಳು. ಈಗ ಸ್ಟೇಪಲ್ ಫುಡ್ಗಳನ್ನ ಭಾರತವೇ ನಿರ್ವಹಣೆ ಮಾಡುವಂಥ ಕೆಪಾಸಿಟಿಗಳು ಭಾರತದ ಬಳಿ ಇದೆ. ಆದರೆ ಆ ಸಂದರ್ಭದಲ್ಲಿ ಅಮೆರಿಕದ ಪಬ್ಲಿಕ್ ಲಾ 480 ಯೋಜನೆಯ ಅಡಿಯನ್ನ ಏನು ಭಾರತಕ್ಕೆ ಆಹಾರ ಧಾನ್ಯಗಳ ಪೂರೈಕೆ ಆಗ್ತಿತ್ತು ಅದನ್ನ ರದ್ದು ಮಾಡುವ ಕೆಲಸ ಅಂದಿನ ಅಮೆರಿಕ ಅಧ್ಯಕ್ಷರು ಮಾಡಿದ್ರು. ತದನಂತರದಲ್ಲಿ ಒಂದು ಸೂಚನೆ ಕೊಡುವ ಕೆಲಸ ಆಯಿತು. ಮೊದಲು ಮನೆಯವರಿಗೆ ಉಪವಾಸದ ಬೋಧನೆ ಮಾಡ್ತಾರೆ ಶಾಸ್ತ್ರಿ ಅವರು. ಆಗ ಸೋಮವಾರ 1 ದಿನ ಭಾರತದ ಜನರೇ ನೀವು ಊಟವನ್ನ ಬಿಡಿ, ಹಾಗಾಗಿ ನಾವೊಂದಿಷ್ಟು ಆಹಾರ ಸಂರಕ್ಷಣೆ ಮಾಡಬೇಕಾದಂಥ ಜವಾಬ್ದಾರಿ ಇದೆ ಅಂತ.
ಯಾವಾಗ ಇಂಥದ್ದೊಂದು ಕರೆ ಬಂತಲ್ಲ, ಇಡೀ ದೇಶದ ಜನ ವಾರಕ್ಕೂ ಒಮ್ಮೆ ಊಟವನ್ನ ಬಿಟ್ಟರು. ಇದು 1960 ಆ ಆಸುಪಾಸಿನಲ್ಲಿ ಆಗಿರುವಂಥ ಘಟನೆಗಳನ್ನ ಮೆಲುಕು ಹಾಕುವುದಾದ್ರೆ ಜೈ ಜವಾನ್ ಜೈ ಕಿಸಾನ್ ಅನ್ನುವಂಥ ಘೋಷಣೆಗಳು ಮುಳುಗ್ತಿತ್ತು. ಆಗ ಭಾರತ ಇಂಥದ್ದೊಂದು ಶಿಸ್ತು ಪಾಲನೆ ಮಾಡಿತ್ತು. ಹಿಂದುಳಿದ ಕಲ್ಯಾಣ ಯೋಜನೆಗಾಗಿ 1 ವರ್ಷ ನೇಮಕಾತಿಯನ್ನ ರದ್ದು ಮಾಡುವಂತ ಕೆಲಸಕ್ಕಾಗಿದೆ. ದೇವರಾಜ ಅರಸು ಸಿಎಂ ಆಗಿದ್ದಾಗ ನೇಮಕಾತಿಯನ್ನು ರದ್ದು ಮಾಡಿದ್ರು. 1989ರಲ್ಲಿ ಗಲ್ಫ್ ಯುದ್ಧದಿಂದಾಗಿ ಈಗ ಏನಿತ್ತಲ್ಲ ಅದೇ ರೀತಿ ಸಿಚುವೇಶನ್ ಇತ್ತು. ಅಂದಿನ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ ಇದ್ರು, ಬಳಿ ವಿಶಿಷ್ಟ ಹೆಜ್ಜೆ ಇಟ್ಟಿದ್ರು. ಅಧಿಕಾರಿಗಳ ಕಾರುಗಳ ಮೆರವಣಿಗೆ ಬೇಡ ಅಂದಿದ್ರು. ಈಗ ಮೋದಿ ಕರೆ ನೀಡಿದಂತೆ ತಮ್ಮ ಬೆಂಗಾವಲು ವಾಹನವನ್ನ ಮೋದಿಯವರು ಕೂಡ ರದ್ದು ಮಾಡಿಕೊಂಡ್ರು. ನೋಡಿ, ಈ ಹಿಂದೆಯೂ ಕೂಡ ಇಂಥದ್ದೇ ಹೆಜ್ಜೆಗಳನ್ನ ದೇಶದ ಘಟಾನುಘಟಿ ನಾಯಕರಿಟ್ಟಿದ್ರು. ಹಿಂದುಳಿದ ಕಲ್ಯಾಣ ಯೋಜನೆಗಾಗಿ 1 ವರ್ಷ ನೇಮಕಾತಿಯನ್ನೇ ರದ್ದು ಮಾಡಿದ್ರು. ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿದ್ದಂಥ ಕಾಲದ ವಿಚಾರ ಇದು. ಅಂದರೆ ಒಂದು ನಾಡಿನ ಮುಖ್ಯಮಂತ್ರಿ ಆಗಿರಲಿ, ಪ್ರಧಾನಮಂತ್ರಿ ಆಗಿರಲಿ, ಒಂದಿಷ್ಟು ಬಿಕ್ಕಟ್ಟುಗಳು ಸನಿಹಕ್ಕೆ ಬರುತ್ತೆ, ನಾವು ಶಿಸ್ತಿನಲ್ಲಿರಬೇಕು, ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಬೇಕು ಅಂದಂಥ ಸಂದರ್ಭದಲ್ಲೆಲ್ಲ ಇಂಥದ್ದೇ ಹೆಜ್ಜೆಗಳನ್ನ ಇಟ್ಟಿದ್ರು. ಇಂಧನ ಬಳಕೆ ಇರ್ಬೋದು, ಆಹಾರದ ವಿಚಾರ ಇರ್ಬೋದು, ಅಥವಾ ಬೇರೆ ದೇಶಗಳಿಂದ ಇಂಪೋರ್ಟ್ಗಳಿಂದ ಮಾಡ್ಕೊಳ್ಳೋದಿರ್ಬೋದು, ಈ ಎಲ್ಲ ವಿಚಾರವಾಗಿಯೂ ಕೂಡ ಹಿಂದಿನಿಂದಲೂ ಒಂದಿಷ್ಟು ಡೈರೆಕ್ಷನ್ಸ್ಗಳು ಹೋಗಿತ್ತು. ಇದೇ ರೀತಿಯಾಗಿ ಅರಸು ಅವರ ಕಾಲದಲ್ಲೂ ಕೂಡ 1989ರಲ್ಲಿ ಗಲ್ಫ್ನಲ್ಲಿ ಯುದ್ಧ ಆದಂಥ ಸಂದರ್ಭದಲ್ಲೂ ಕೂಡ ತೈಲ ಗೀಲ ಬಹಳ ಕಷ್ಟ ಆಗಿತ್ತು ಆ ಕಾಲದಲ್ಲಿ. ಆಗ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ ಅವರು ಒಂದು ಹೆಜ್ಜೆ ಇಡ್ತಾರೆ. ಅಧಿಕಾರಿಗಳ ಕಾರುಗಳ ಮೆರವಣಿಗೆ ಬೇಡ ಅಂತಿದ್ರು. ಈ ಸುಮ್ಮನೆ ಕ್ಯಾನ್ವೇ ಮಾಡೋದು, ಬಳಕೆ ಮಾಡೋದು, ಸರ್ಕಾರಿ ಗಾಡಿಗಳನ್ನು ಯೂಸ್ ಮಾಡ್ಕೊಳ್ಳೋದು, ಆ ನಿಟ್ಟಿನಲ್ಲೇ ಒಂದು ಬ್ರೇಕ್ ಹಾಕೋ ಕೆಲಸ ಮಾಡಿದ್ರು. ಈಗ ನಾವು ಮೋದಿಯವರು ಮೊನ್ನೆ ಅದೇ ಮಾತು ಹೇಳಿದ್ರು, ಇಂಧನವನ್ನು ಮಿತವಾಗಿ ಬಳಕೆ ಮಾಡಿ, ಸುಮ್ಮನೆ ಕಾರಲ್ಲಿ ಹೋಗಬೇಡಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಸ್ಗಳನ್ನ ಬಳಕೆ ಮಾಡಿ ಅಂತ. ಅದಕ್ಕೆ ಮತ್ತಷ್ಟು ಪುಷ್ಟಿ ಕೊಡುವಂತೆ ನುಡಿದಂತೆ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಮೋದಿಯವರ ಕಾನ್ವೆ ಸಾಮಾನ್ಯವಾಗಿ VVIP Z+ ಸೆಕ್ಯೂರಿಟಿಗಳನ್ನ, ಅದರಲ್ಲೂ ಕೂಡ ಘಟಾನುಘಟಿ ಬಲಿಷ್ಠ ರಕ್ಷಣಾ ಪಡೆಯಿಂದ ಮೋದಿಯವರಿಗೆ ರಕ್ಷಣೆ ಕೊಡೋ ಕೆಲಸ ಆಗುತ್ತೆ. ಮೋದಿಯವರು ಬರ್ತಾರೆ ಅಂತಂದ್ರೆ 10-15 ವಾಹನಗಳು ಅವ್ರ ಹಿಂದೆ ಇರುತ್ತೆ. ಆದರೆ ಇಂಧನವನ್ನ ಬಳಕೆ ಮಾಡಬೇಕು, ದೇಶದ ಜನರಿಗೆ ನಾನು ಮಾದರಿ ಆಗಬೇಕೆನ್ನೋ ನಿಟ್ಟಿನಲ್ಲಿ ಈ ಹೇಳಿಕೆಯ ಬೆನ್ನಲ್ಲೇ ಬೆಂಗಾವಲು ಪಡೆ ವಾಹನಗಳನ್ನೇ ರದ್ದು ಮಾಡಿಬಿಟ್ರು. 1-2 ಅಷ್ಟೇ, ಅದಕ್ಕಿಂತ ಹೆಚ್ಚಿಲ್ಲ. ಅಂದರೆ ತಾನು ಕೊಟ್ಟಿರುವಂಥ ಸೂಚನೆ ಏನಿದೆ ದೇಶವಾಸಿಗಳಿಗೆ, ಅದರಂತೆ ತಾನು ಕೂಡ ನಡಿಬೇಕೆನ್ನುವಂಥ ಹೆಜ್ಜೆ ಇದು. ಅದೇ ನಿಟ್ಟಿನಲ್ಲಿ ಹಿಂದೆ ಸಾಲು ಸಾಲು ಮುಖ್ಯಮಂತ್ರಿಗಳಿರ್ಬೋದು, ಪ್ರಧಾನಮಂತ್ರಿಗಳು ಕೂಡ ದೇಶಕ್ಕೆ ಸಮಸ್ಯೆಗಳು ಅಥವಾ ಆರ್ಥಿಕ ಶಿಸ್ತು ಅಥವಾ ಹಳಿತಪ್ಪಬಾರ್ದಂತ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿರುವಂಥ ಉದಾಹರಣೆಗಳಿದೆ. ಇಷ್ಟೇ ಅಲ್ಲ, 1999ರಲ್ಲಿ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ದೇಶಕ್ಕೆ ವಾಜಪೇಯಿ ಅವರು ಕೂಡ ಕರೆ ಕೊಟ್ಟಿದ್ರು. 1999ರಲ್ಲಿ ಕಾರ್ಗಿಲ್ ಯುದ್ಧದ ಪರಿಸ್ಥಿತಿಯಲ್ಲಿ ದೇಶಕ್ಕೆ ವಾಜಪೇಯಿ ಅವರು ಕೂಡ ಕರೆ ಕೊಟ್ಟಿದ್ರು. ಸ್ಥೈರ್ಯವಾಗಿ ಜನ ದೇಣಿಗೆ, ಆಹಾರ, ಬಟ್ಟೆ ಎಲ್ಲವನ್ನ ಸಂಗ್ರಹಿಸಿದ್ರು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಒಂದಾಗಿ ದೇಣಿಗೆಯನ್ನ ಕೊಡೋ ಕೆಲಸ ಆಯಿತು. 1999 ಕಾರ್ಗಿಲ್ ಯುದ್ಧ ಭಾರತ ಗೆಲುವನ್ನ ಕಂಡುಕೊಳ್ಳಿತು. ಕೊರೆಯುವ ಚಳಿಯ ನಡುವೆಯೂ ಕೂಡ ಪಾಕಿಸ್ತಾನ ಅಟ್ಟಹಾಸವನ್ನ ಮೆರೆದಿತ್ತು. ತದನಂತರದಲ್ಲಿ ಭಾರತ ಭರ್ಜರಿಯ ಗೆಲುವನ್ನ ಕಂಡುಕೊಂಡಿತ್ತು. ಆಗ ವಾಜಪೇಯಿ ಅವರು ಅಧಿಕಾರದಲ್ಲಿದ್ದರು. ಒಂದೇ ಒಂದು ಡೈರೆಕ್ಷನ್ ಕೊಡ್ತಾರೆ, ನಾವೆಲ್ಲರೂ ಕೂಡ ಸ್ಥೈರ್ಯಕ್ಕಾಗಿ ನಾವು ದೇಣಿಗೆ ಬೇಕು, ಆಹಾರ ಭದ್ರತೆಗಳು ಬೇಕು, ಬಟ್ಟೆ ಸಂಗ್ರಹಿಸಬೇಕು, ಯುದ್ಧ ಪೀಡಿತ ಪರಿಸ್ಥಿತಿಗಳ ಸನ್ನಿವೇಶ ಎಷ್ಟರ ಮಟ್ಟಿಗಿರುತ್ತೆ ಅನ್ನೋದು ಗೊತ್ತು. ಆಗ ಎಲ್ಲರೂ ಕೂಡ ಆರ್ಥಿಕವಾಗಿ ಸಹಾಯ ಮಾಡಿ ಒಂದಿಷ್ಟು ಮಾತುಗಳನ್ನ ಹೇಳಿದಂಥ ಸಂದರ್ಭದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಜಾತಿ, ಮತ, ಕುಲ, ಪಂಥ ಎಲ್ಲವನ್ನ ಬಿಟ್ಟು ದೇಶಕ್ಕೋಸ್ಕರ, ದೇಶದ ಭದ್ರತೆಗೋಸ್ಕರ, ದೇಶದ ರಕ್ಷಣೆಗೋಸ್ಕರ ಯುದ್ಧ ಸಂದರ್ಭದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಭಾರತದ ಜನ ದೇಣಿಗೆಯನ್ನ ಕೊಟ್ಟಿದ್ರು. ಚಿನ್ನಾಭರಣ, ಅಕ್ಕಿ, ಆಹಾರ, ತಮ್ಮಿಂದ ಯಾವ ಸಹಾಯಗಳನ್ನ ಮಾಡಲಿಕ್ಕಾಗುತ್ತೆ ಅದನ್ನ ಪರಿಪರಿಯಾಗಿ ಈ ದೇಶಕ್ಕೋಸ್ಕರ ಮಾಡಿದ್ರು. ನೆಹರು ಅವರಿರ್ಬೋದು, ಶಾಸ್ತ್ರಿ ಇರ್ಬೋದು, ನಂತರದಲ್ಲಿ ದೇವರಾಜ ಅರಸು ಅವರ ಆಡಳಿತ ಇರ್ಬೋದು, ವಾಜಪೇಯಿ ಅವರು ಇರ್ಬೋದು, ಹೀಗೆ ಸಾಲು ಸಾಲು ನಾಯಕರು ದೇಶ ರಕ್ಷಣೆ, ದೇಶದ ಭದ್ರತೆ, ದೇಶದ ಆಹಾರ ಭದ್ರತೆಗೆ ಸಂಬಂಧಪಟ್ಟಂತೆ ಕಾಲಕ್ಕೆ ತಕ್ಕಂತೆ ಈ ರೀತಿಯಾದಂಥ ಮಾರ್ಗಸೂಚಿಗಳನ್ನು, ಒಂದಿಷ್ಟು ಮುನ್ನೆಚ್ಚರಿಕೆಯ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದರಲ್ಲಿ ಏನೇನೂ ತಪ್ಪಿಲ್ಲ. ಮತ್ತಷ್ಟು ಅಪ್ಡೇಟ್ಸ್ ಇದೆ.
2013ರಲ್ಲಿ ಮನಮೋಹನ್ ಸಿಂಗ್ ಅಧಿಕಾರದ ಅವಧಿಯಲ್ಲಿ ಚಿನ್ನ ಖರೀದಿ ಕೊಟ್ಟಿದ್ರು. ಅಂದಿನ ವಿತ್ತ ಸಚಿವ ಪಿ ಚಿದಂಬರಂ ಚಿನ್ನ ಖರೀದಿಯನ್ನ ಮಾಡಬೇಡಿ ಅಂತಿದ್ರು. ಬ್ಯಾಂಕುಗಳು ಗ್ರಾಹಕರಿಗೆ ಚಿನ್ನವನ್ನ ಖರೀದಿಸಲು ಪ್ರೋತ್ಸಾಹಿಸಬಾರದು, ಆರ್ಥಿಕತೆ ಉಳಿಸಿಕೊಳ್ಳಲು ಭಾರತೀಯರು ಚಿನ್ನವನ್ನ ಖರೀದಿಸಬಾರದು ಅಂದಿದ್ರು. ನೋಡಿ, ಮೋದಿಯವರು ಮೊನ್ನೆ ಯಾವಾಗ 1 ವರ್ಷ ಇನ್ನೊಂದು ಸ್ವಲ್ಪ ಚಿನ್ನಾಭರಣಗಳನ್ನ ಮಿತವಾಗಿ ಬಳಕೆ ಮಾಡಿ ಅಂದಿದ್ರು. ಚಿನ್ನ ಖರೀದಿಯನ್ನ ಮಾಡಲೇಬೇಡಿ ಅಂತ ಎಲ್ಲೂ ಪ್ರಸ್ತಾಪಿಸಿಲ್ಲ. ಇತಿಯ ಮಿತಿಯಲ್ಲಿ ಚಿನ್ನವನ್ನ ಖರೀದಿ ಮಾಡಿ. ಈ ಗೋಲ್ಡ್ ರಿಸರ್ವ್ ಇರಬಹುದು, ಮತ್ತೊಂದು ಕಡೆಯಲ್ಲಿ ವಿದೇಶಿ ವಿನಿಮಯಗಳು ಏನಾಗುತ್ತೆ, ಈ ಡಾಲರ್ನ ಮುಂದೆ ಭಾರತದ ವ್ಯಾಲ್ಯೂ ಕಡಿಮೆ ಆಗ್ತಿದೆ, ಕುಸಿತವನ್ನ ಕಾಣ್ತಿದೆ. ಇವೆಲ್ಲವೂ ಕೂಡ ಇಂಟರ್ನ್ಯಾಷನಲ್ ಮಾರ್ಕೆಟಿನ ಟ್ರಾನ್ಸಾಕ್ಷನ್ ಫ್ಲಕ್ಚುಯೇಷನ್ಸ್ಗಳ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಅದೇ ನಿಟ್ಟಿನಲ್ಲಿ ಈ ಹಿಂದೆ ಇವತ್ತೀಗ ಕಾಂಗ್ರೆಸ್ ಇದನ್ನು ಟೀಕೆ ಮಾಡ್ತಾ ಇದೆ ವಿಪಕ್ಷವಾಗಿ. ಕೇಂದ್ರ ಮಟ್ಟದಲ್ಲಿ ವಿಪಕ್ಷವಾಗಿ ಕಾಂಗ್ರೆಸ್ ಮೋದಿಯವರ ಮಾತುಗಳನ್ನ ಈಗ ಅವರೇ ಬೆಂಕಿ ಉಗುಳುತ್ತಿದ್ದಾರೆ ಅವರು. ಆದರೆ ಹಿಂದೆ ವಿತ್ತ ಸಚಿವರಾಗಿದ್ದಂಥ ಪಿ ಚಿದಂಬರಂ ಅವರು ಕೂಡ ಯಾವಾಗ ಮನಮೋಹನ್ ಸಿಂಗ್ ಅವರ ಅಧಿಕಾರದಲ್ಲಿರುವಂಥ ಸಂದರ್ಭದಲ್ಲಿ ಚಿನ್ನವನ್ನ ಖರೀದಿ ಮಾಡಬೇಡಿ ಅಂತ ಹೇಳಿದ್ರು. ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಅವರು ಹೇಳ್ತಾರೆ, ಬ್ಯಾಂಕುಗಳು ಗ್ರಾಹಕರಿಗೆ ಚಿನ್ನವನ್ನ ಖರೀದಿ ಮಾಡೋದಕ್ಕೆ ನೀವು ಯಾರೂ ಪ್ರೋತ್ಸಾಹವನ್ನ ಕೊಡಬಾರ್ದು. ಇದಕ್ಕೆ ಕಾರಣ ಏನು, ನಾವು ಆರ್ಥಿಕತೆಯನ್ನ ಉಳಿಸ್ಕೊಳ್ಬೇಕು, ಎಕನಾಮಿಕಲಿ ಡೆವಲಪ್ ಆಗಬೇಕು, ಈ ಪರಿಸ್ಥಿತಿಗಳ ಹಾಗಿದೆ ಅಂತ ಒಂದಿಷ್ಟು ಕರೆ ಕೊಟ್ಟಿದ್ರು. ಭಾರತೀಯರು ಚಿನ್ನವನ್ನ ಖರೀದಿ ಮಾಡಲೇಬಾರದು ಅನ್ನೋದಾಗಿ ಪ್ರಸ್ತಾಪಿಸಿದ್ರು. ಮುಂದುವರೆದಂತೆ ಅನೇಕ ನಾಯಕರು ಹೀಗೆ ಡೈರೆಕ್ಷನ್ಸ್ ಕೊಟ್ಟಿದ್ರು. ಕಾಲಕ್ಕೆ ತಕ್ಕಂತೆ ಆರ್ಥಿಕವಾಗಿ ಬಿಕ್ಕಟ್ಟು ಬರುತ್ತೆ, ನಾವು ಎಚ್ಚೆತ್ತುಕೊಳ್ಬೇಕು, ಆಹಾರ ವಿಚಾರವಾಗಿ ಸಮಸ್ಯೆ ಆಗುತ್ತೆ. ಒಂದೇ ಈ ಗಲ್ಫ್ ರಾಷ್ಟ್ರಗಳಲ್ಲಾಗುವಂಥ ವ್ಯತ್ಯಾಸ, ವಾರು, ಅಲ್ಲಿರುವಂಥ ರಾಜಕೀಯ ಸಂಘರ್ಷಗಳು ಬಂದಂಥ ಸಂದರ್ಭದಲ್ಲಿ, ಯಾಕಂತಂದ್ರೆ ಭಾರತ ಸುಮಾರು ಒಂದು 60ಕ್ಕೂ ಹೆಚ್ಚು ಪರ್ಸೆಂಟ್ಗಳು ಇಂಧನ ಇರ್ಬೋದು, ಬೇರೆ ಬೇರೆ ವಸ್ತುಗಳಿಗೆ ಇತರ ದೇಶಗಳನ್ನ ನಂಬಿಕೊಂಡಿತ್ತು ಈ ಹಿಂದೆ. ಆದರೆ ಈಗಲೂ ಕೂಡ ಇಂಧನ, ಈ ಕ್ರೂಡ್ ಆಯಿಲ್ ಎನ್ನುವಂಥ ವಿಚಾರ ಬಂದಾಗ ಭಾರತದ ಬಳಿ ಬೊಕ್ಕಸ ಖಾಲಿ. ಇತರ ದೇಶ, ಅದರಲ್ಲೂ ಕೂಡ ಈ ಅಪಾಕ್ ಇರ್ಬೋದು, ಅಪಾಕ್ ಪ್ಲಸ್ ಇರ್ಬೋದು, ಸೇರಿದಂತೆ UAEಯ ಗಲ್ಫ್ ಸಿರೀಸ್ ಆಫ್ ಕಂಟ್ರೀಸ್ಗಳನ್ನ ಕಾದು ನೋಡ್ಕೊಂಡಿರ್ತಾರೆ. ಅವರಿಂದ ಪರ್ಚೇಸ್ ಮಾಡಬೇಕು. ಅವರಿಗೆಲ್ಲಾದರೂ ಸಂಕಷ್ಟಗಳಾದರೆ ಮತ್ತಷ್ಟು ಡಿಮ್ಯಾಂಡ್ಗಳ ಸಪ್ಲೈ ಚೈನ್ ಇದೆಯಲ್ಲ, ಇದು ಹೊಡ್ತಾ ಬೀಳುತ್ತೆ. ಯಾವಾಗ ಸಪ್ಲೈ ಚೈನ್ಗಳಿಗೆ ಸಮಸ್ಯೆ ಆಗುತ್ತೆ, ಡಿಮ್ಯಾಂಡ್ಗಳು ಹೆಚ್ಚಾಗುತ್ತೆ. ಸಾಮಾನ್ಯವಾಗಿ ಡಿಮ್ಯಾಂಡ್ಗಳು ಹೆಚ್ಚಾದಂಥ ಸಂದರ್ಭದಲ್ಲಿ ಅಭಾವ ಕಾಡುತ್ತಲ್ಲ, ಆಗ ಪ್ರೈಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. 2020ರ ಕೊರೋನಾ ಸಂದರ್ಭದಲ್ಲಿ ಮೋದಿ ಪ್ರಮುಖವಾಗಿ ಆ ಸಂದರ್ಭದಲ್ಲೂ ಕೇಳಿದ್ರು, ಜನರು ತಮ್ಮ ಕೈಲಾದಷ್ಟು ಅಳಿಲು ಸೇವೆಯನ್ನ ಮಾಡಿ ಸಹಾಯ ಮಾಡಿ ಅಂದಿದ್ರು. ಈಗ ಮತ್ತೆ ಹಲವು ಮಿತವ್ಯಯ ಕರೆ ಕೊಟ್ಟಿದ್ದಾರೆ. ಆದರೆ ವಿಪಕ್ಷಗಳು ಮಾತ್ರ ಲೇವಡಿ ಮಾಡ್ತಿದ್ದಾರೆ. ಹೆಚ್ಚಾಗಿ ದೂರ 2020ರ ಕೋವಿಡ್-19 ಸಂದರ್ಭದಲ್ಲಿ PM ಕೇರ್ಸ್ ನಿಧಿಯನ್ನ ಸ್ಥಾಪನೆ ಮಾಡೋ ಕೆಲಸ ಆಯಿತು, ಮೋದಿಯವರು ಮಾಡಿದ್ರು. ಜನರು ತಮ್ಮ ಕೈಲಾದಷ್ಟು ಅಳಿಲು ಸೇವೆ ಮಾಡಿ, ಯಾಕಂತಂದ್ರೆ ಎಲ್ಲವೂ ಲಾಕ್ಡೌನ್ ಆಗಿತ್ತು, ಸೀಲ್ ಡೌನ್ ಆಗಿತ್ತು, ಸಾವು ನೋವುಗಳು ಎಲ್ಲವೂ ಬಂದಾಗಿರೋದ್ರಿಂದ ಆರ್ಥಿಕ ಚಟುವಟಿಕೆ ಸಂಪೂರ್ಣವಾಗಿ ಸ್ತಬ್ಧವಾಗಿತ್ತು. ಆರ್ಥಿಕತೆಯ ಸಂಕಷ್ಟಕ್ಕೆ ಎಲ್ಲರೂ ಕೂಡ ಒಳಗಾಗಿದ್ರು. ಆಗ ನಿಮಗೆ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಿ ಅಂತ ಕೇಳಿದ್ರು. ಆ ಸಂದರ್ಭದಲ್ಲೂ ಕೂಡ ಮೋದಿಯವರ ಆ ಮಾತುಗಳಿಗೆ ವಿಪಕ್ಷಗಳು ಲೇವಡಿಯನ್ನ ಮಾಡಿತ್ತು. ನಂತರದಲ್ಲಿ ಮೋದಿಯವರು ಕೊಟ್ಟಂತ ಕರೆ, ದೀಪ ಹಚ್ಚಿ ಹೊರಗೆ ಬನ್ನಿ, ಪ್ಲೇಟಲ್ಲಿ ಹೊಡೀರಿ ಅಂತ ಹಿಂಗೆ ಹೇಳಿದಾಗ, ಅಂದರೆ ಒಂದು ರೀತಿ ಮಾನಸಿಕವಾಗಿ ಅವರನ್ನ ಪ್ರೋತ್ಸಾಹಿಸುವ ಕೆಲಸಗಳು ಮಾಡಿದ್ರು. ಬಟ್ ಅದಕ್ಕೂ ಸಾಕಷ್ಟು ಕಾಲೆಳೆಯುವ ಕೆಲಸಗಳು ನಡೆದಿತ್ತು. ಇದೇ ನಿಟ್ಟಿನಲ್ಲಿ ದೇಶಕ್ಕೆ ಸಂಬಂಧಪಟ್ಟಂತೆ ಅನೇಕ ನಾಯಕರು ಆಗಾಗ ಇಂಥ ಎಚ್ಚರಿಕೆಗಳನ್ನು ಕೊಡ್ತಾನೇ ಇದ್ದಾರೆ. ಈಗ ಭಾರತದಲ್ಲಿ ಅಷ್ಟೇ ಅಲ್ಲ ಇಂಥದ್ದೊಂದು ಪರಿಸ್ಥಿತಿ ಇರೋದು. ಜಗತ್ತಿನ 40 ರಾಷ್ಟ್ರಗಳಲ್ಲಿ ವಾಹನಕ್ಕೆ ಒಂದಿಷ್ಟು ನಿರ್ಬಂಧವನ್ನ ಹೇರಲಾಗಿದೆ. ಸದ್ಯ ಭಾರತಕ್ಕೆ ಮಾತ್ರ ಬಿಕ್ಕಟ್ಟಲ್ಲ, ಅನೇಕ ದೇಶ, ಅದರಲ್ಲೂ 40 ರಾಷ್ಟ್ರಗಳಲ್ಲಿ ವಾಹನವನ್ನ ನಿರ್ಬಂಧ ಮಾಡಲಾಗಿದೆ. ಈ ಪಾಕಿಸ್ತಾನದಲ್ಲಿ ವಾರದ 4 ದಿನ ಮಾತ್ರ ಕೆಲಸ, ಅಲ್ಲಿ ಸಾರಿಗೆ ಎಲ್ಲ ಉಚಿತ ಅಂತೆ. ವರ್ಕ್ ಫ್ರಮ್ ಹೋಮು, ವಿದೇಶಿ ಸಂಚಾರ ಬಂದ್ ಆಗಿದೆ, ಮಾರುಕಟ್ಟೆಗೆ ಬಂದ್ ಆಗಿದೆ. ಶ್ರೀಲಂಕಾದಲ್ಲಿ ಸರ್ಕಾರಿ ಶಾಲೆ, ಸರ್ಕಾರಿ ಕಚೇರಿಗಳನ್ನು ಬಂದ್ ಮಾಡಿದ್ದಾರೆ. ಮಾರ್ಕೆಟ್ ಎಲ್ಲ ಸ್ತಬ್ಧ. ಬುಧವಾರ ಕಡ್ಡಾಯ ರಜೆಯಂತೆ, ವಿದೇಶಿ ಪ್ರಯಾಣ ಹೋಗಂಗಿಲ್ಲ, ಬ್ಯಾಂಕ್ಗಳೆಲ್ಲ ಅಸ್ತವ್ಯಸ್ತ. ದಕ್ಷಿಣ ಕೊರಿಯಾದಲ್ಲೂ ಹಂಗೆ ಸಮಾವೇಶ ಸಂಖ್ಯೆಗಳಲ್ಲಿ ಒಂದಿಷ್ಟು ವಿಚಾರಗಳಿದೆ. ಮಯನ್ಮಾರ್ ದಿನ ಬಿಟ್ಟು ದಿನ ವಾಹನವನ್ನ ಚಾಲಿಸುವುದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಬೆಳೆದಿರುವಂತಹ ರಾಷ್ಟ್ರ ನಾವೇ ನೋಡ್ತೀವಿ, ಮುಂದುವರೆದ ಈಜಿಪ್ಟು, ಇಂಡೋನೇಷಿಯಾ, ಮಲೇಷಿಯಾ ಇಲ್ಲೆಲ್ಲ ಪ್ರಯಾಣಕ್ಕೆ ನಿಷೇಧ ಹೇರಿದ್ದಾರೆ. ಜನರು ಅನಗತ್ಯವಾಗಿ ಯಾರು ಕೂಡ ಹೊರಗೆ ಬರಬಾರ್ದಂತೆ. ಕೆಲವು ರಾಷ್ಟ್ರಗಳಲ್ಲಿ ಹವಾನಿಯಂತ್ರಿತ ವ್ಯವಸ್ಥೆಗೆ ನಿಷೇಧ ಬಿದ್ದಿದೆ, AC ಇಲ್ಲ. ಜನರು ಅನಗತ್ಯವಾಗಿ ಮನೆಯಿಂದ ಹೊರಗೆ ಬಂದು ಸುತ್ತಾಡೋಂಗಿಲ್ಲ ಅಂತೆ.
ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಗಲ್ಫ್ ರಾಷ್ಟ್ರಗಳ ಈ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹೇಳಿದ್ರು. ಇನ್ನು ಮುಂದುವರೆದಂತೆ ಇನ್ನಿತರ ರಾಷ್ಟ್ರಗಳನ್ನ ಹೋಲಿಸಿದ್ರೆ ಭಾರತನೇ ತುಂಬಾ ಸೇಫ್ ಆಗಿದೆ. ಮುನ್ಸೂಚನೆ ಎಂಬಂತೆ ಪ್ರಧಾನಿ ಮೋದಿ ಮಿತವ್ಯಯದ ಘೋಷಣೆ ಮಾಡಿದ್ದಾರೆ. ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಿಲ್ಲ, ಟ್ರೈನ್ ಓಡಿಸೋದೇ ಬೇಡ ಅನ್ನುವಂಥ ಒಂದು ಡೈರೆಕ್ಷನ್ಸು. ಹಾಗಾಗಿ ತನ್ನಿಂದಲೇ ಇದರ ಮೊದಲ ಹೆಜ್ಜೆ ಇರಲಿ ಅನ್ನೋದಾಗಿ ಕಾಲಿಟ್ಟಿದ್ರು. ಪ್ರಮುಖವಾಗಿ ಈ ಪರಿಸ್ಥಿತಿ ಏನಿದೆ, ಈಗ ಒಂದು ಕಡೆ ಯುದ್ಧ ಆಗ್ತಿದೆ, ಇಂಧನಗಳು ಸರಿಯಾಗಿ ಸಪ್ಲೈ ಆಗ್ತಿಲ್ಲ, ಕ್ರೂಡ್ ಆಯಿಲ್ಗಳ ಸಮಸ್ಯೆ ಆಗ್ತಿದೆ, ಇಂಟರ್ನ್ಯಾಷನಲ್ ಶೇರ್ ಮಾರ್ಕೆಟ್ ಮೇಲೆ ಇದರ ಹೊಡೆತ ಬಿದ್ದಿದೆ. ಇದೆಲ್ಲರಿಗೂ ಕೂಡ ಸಮಸ್ಯೆ. ಭಾರತಕ್ಕೆ ಬರ್ತಿದ್ದಂಥ ಆರ್ಥಿಕತೆಗಳು ಏನಿತ್ತು, ಒಂದಿಷ್ಟು ಎಕ್ಸ್ಪೋರ್ಟ್ ಮಾಡೋ ವಿಚಾರದಲ್ಲಿ ಲಾಭ ಆಗ್ತಿತ್ತ, ಅದರಲ್ಲೂ ಕೂಡ ಎಲ್ಲವೂ ಕೂಡ ಅಲ್ಲೋಲ ಕಲ್ಲೋಲ ಆಗಿದೆ. ಮತ್ತೊಂದು ಕಡೆಯಲ್ಲಿ ವಿದೇಶದಿಂದ ಭಾರತಕ್ಕೆ ಲಾಭದ ರೀತಿಯಲ್ಲಿ ರೆಮಿಟೆನ್ಸ್ಗಳು ಏನು ಬರ್ತಿತ್ತು, ರೆಮಿಟೆನ್ಸ್ಗಳು ಕೂಡ ಪೂರ್ಣ ಪ್ರಮಾಣದಲ್ಲೂ ಬರ್ತಿಲ್ಲ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗಲ್ಫ್ ರಾಷ್ಟ್ರಗಳಲ್ಲಿ ಭಾರತದ ಮೂಲದವರು, ಭಾರತೀಯರು ಅಲ್ಲಿ ವಾಸ ಮಾಡ್ತಿದ್ದಾರೆ. ಅದು ಓವರ್ಸೀಸ್ ಸಿಟಿಸನ್ಸ್ ಆಗಲಿ ಅಥವಾ NRI ಆಗಲಿ, ಹೀಗೆ ನಾನಾ ರೀತಿಯಾಗಿ ಇದ್ದಂಥವ್ರು ಅನೇಕರಿದ್ದಾರೆ. ರೆಮಿಟೆನ್ಸ್ಗಳ ಹೊಡ್ತಾ ಇದೆ. ಭಾರತಕ್ಕೆ ಒಟ್ಟಿನಲ್ಲಿ ನೋಡೋದಾದ್ರೆ ಭಾರತ ಸೇಫ್ ಇದೆ. ಈ ಪಕ್ಕದ ಪಾಕಿಸ್ತಾನ ನೋಡಿದ್ರೆ 4 ದಿನ ಮಾತ್ರ ಕೆಲಸ ಅಂತೆ, ವರ್ಕ್ ಫ್ರಮ್ ಹೋಮ್ ಅಂತ ಕೂತ್ಕೊಂಡ್ಬಿಟ್ಟಿದ್ದಾರೆ. ಜೊತೆಯಲ್ಲಿ ಶ್ರೀಲಂಕಾದಲ್ಲೂ ಕೂಡ ಸರ್ಕಾರಿ ಶಾಲೆ, ಸರ್ಕಾರಿ ಕಚೇರಿಯನ್ನು ಬಂದೇ ಮಾಡಿದ್ದಾರೆ. ಇಂಧನ ಇಲ್ಲ, ಆರ್ಥಿಕ ಸಮಸ್ಯೆ ಅವರನ್ನು ಕಾಡ್ತಿದೆ. ಮಾರ್ಕೆಟ್ ಹೋಗ್ತೀರಾ, ಮಾರ್ಕೆಟೇ ಇಲ್ಲ. ಬುಧವಾರ ಕಡ್ಡಾಯ ರಜೆಯಂತೆ, ಬಾಗ್ಲ ಹಾಕ್ಲೇಬೇಕಲ್ಲಿ. ಇಂಟರ್ನ್ಯಾಷನಲ್ ಟ್ರಿಪ್ಪು ಟೂರ್ ಹೋಗ್ತೀರಾ, ಇಲ್ಲವೇ ಇಲ್ಲ, ಬಂದ್ ಮಾಡಿಬಿಟ್ಟಿದ್ದಾರೆ. ಬಂಕ್ಗಳಿಗೆ ಬಂದೋಬಸ್ತ್ ಕೊಟ್ಟಿದ್ದಾರೆ. ಶ್ರೀಲಂಕಾ ಅಷ್ಟೇ ಅಲ್ಲ, ದಕ್ಷಿಣ ಕೊರಿಯಾದಲ್ಲೂ ಕೂಡ ಸಮಬೆಸ ಸಂಖ್ಯೆ ವಾಹನ ಸಂಚಾರ ನೀತಿಯನ್ನು ಜಾರಿ ಮಾಡಿದ್ದಾರೆ. ಮಾಯ್ನವಾರ್ನಲ್ಲಿ ದಿನ ಬಿಟ್ಟು ದಿನ ವಾಹನ ಓಡಿಸ್ಬೇಕಂತೆ. ಸೋಮವಾರ ಓಡಿಸಿದ್ರ ಗಾಡಿ ಮಂಗಳವಾರ ಓಡಿಸಂಗಿಲ್ಲ, ನಿಲ್ಲಿಸಬೇಕು. ಅಷ್ಟೇ ಅಲ್ಲ, ಈಜಿಪ್ಟು, ಇಂಡೋನೇಷಿಯಾ, ಮಲೇಷಿಯಾ ಇವೆಲ್ಲ ಮುಂದುವರೆದಿರುವಂಥ ರಾಷ್ಟ್ರಗಳು. ಕೊರಿಯಾದಲ್ಲೂ ಕೂಡ, ಕೊರಿಯಾದ ಪನಮಾ, ತಾಂಜೇನಿಯಾ ಈ ಪ್ರವೇಶಗಳನ್ನ ಮಾಡಂಗಿಲ್ಲಂತೆ, ಪ್ರಯಾಣಗಳೇ ಇಲ್ಲ ಅಲ್ಲಿಗೆ. ಜನರು ಅನಗತ್ಯವಾಗಿ ಮನೆಯಿಂದಾಚೆನೇ ಬರಬೇಡಿ ಅಂತ ಕೆಲ ರಾಷ್ಟ್ರಗಳು ಕೂತ್ಕೊಂಡ್ಬಿಟ್ಟಿದೆ. ಮನೆ ಒಳಗನೆ ಇಡಿ, ಸುಮ್ಮನೆ ಸುತ್ತಾಡೋ ಹಾಗಿಲ್ಲ. ಇಂಧನ ಉಳಿಬೇಕು, ಆರ್ಥಿಕವಾಗಿ ಭದ್ರವಾಗಿರಬೇಕು. ಆ ಮಾತುಗಳು ಬೇರೆ ದೇಶಗಳ ಪರಿಸ್ಥಿತಿಗಳನ್ನ ನೋಡಿಕೊಂಡು ದೂರಾಲೋಚನೆಗಳನ್ನ ಮಾಡಿ ಮೋದಿಯವರು ಒಂದು ಕರೆ ಕೊಟ್ಟಿದ್ದಾರೆ ದೇಶದ ವಾಸಿಗಳಿಗೆ. ಬಟ್ ಅದಕ್ಕೆ ಸಾಕಷ್ಟು ಲೇವಡಿಗಳು, ಅದನ್ನ ಒಪ್ಪದೇ ಇರೋ ಮಾತುಗಳು ಬಂದರೂ ಕೂಡ ಕೇವಲ ಬಿಜೆಪಿಯ ನಾಯಕರು ಮಾತ್ರ ಅಲ್ಲ, ಈ ಹಿಂದೆ ಕಾಂಗ್ರೆಸ್ ಆಡಳಿತ ಇರೋ ಸಂದರ್ಭದಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿಗಳು ಬರುತ್ತೆ ಎಂದಾಗ ಇಂಥ ಕಟ್ಟುನಿಟ್ಟಿನ ಕ್ರಮಕ್ಕೆ ಅಂದಿನ ಪ್ರಧಾನಿಗಳು, ಮುಖ್ಯಮಂತ್ರಿಗಳು ಎಚ್ಚರಿಕೆಯನ್ನ ಕೊಟ್ಟಿದ್ರು. जैसे एक बड़ा संकल्प है पेट्रोल डीजल का संयम से इस्तेमाल करना, साथियों हमें पेट्रोल डीजल का उपयोग कम करना होगा. शहरों में जहां मेट्रो है वहां हम तय करें कि हम मेट्रो का ही उपयोग करेंगे, ज्यादा से ज्यादा मेट्रो में ही जाएंगे. अगर कार में ही जाना जरूरी है तो फिर कार पूल करने का प्रयास करें और भी लोगों को साथ बिठा ले. अगर हमें कहीं सामान भेजना हो तो कोशिश करनी है कि वह ज्यादा से ज्यादा रेलवे गुड्स के जो ट्रेन होती है रेलवे की सर्विसेज से भेजें, ताकि इलेक्ट्रिक रेलवे होने के कारण पेट्रोल डीजल की जरूरत नहीं पड़ती है. जिन लोगों के पास इलेक्ट्रिक ಪ್ರಮುಖವಾಗಿ ಮೋದಿಯವರು ಇಂಥದ್ದೊಂದು ಕರೆ ಕೊಡ್ತಿದ್ದಂತೆ ಪರ ವಿರೋಧ ಚರ್ಚೆಗಳ ಆಯಿತು. ಆರಂಭದಲ್ಲಿ ಮೋದಿಯವರೇ ಅದಕ್ಕೆ ಹೆಜ್ಜೆ ಇಟ್ಟಿದ್ರು. ಇವತ್ತು ಕೂಡ ಮೋದಿಯವರು ಇಂಥದ್ದೊಂದು ಹೆಜ್ಜೆ ಇಡ್ತಿದ್ದಂತೆ ಅನೇಕ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಫಡ್ನವೀಸ್ ಅವರು ಕೂಡ ಬೈಕ್ನಲ್ಲಿ ಹೋದ್ರು. ಅನೇಕ ಹೈಕೋರ್ಟಿನ ಜಡ್ಜಸ್ಗಳು ಕೂಡ ಸೈಕಲ್ಲು, ಬೈಕು, ಅಂದರೆ ಇಂಧನವನ್ನ ಬಳಕೆ ಮಾಡಬೇಕು, ಅನವಶ್ಯಕವಾಗಿ ಕಾನ್ವೇಗಳು ಬೇಡ, ಬೆಂಗಾವಲು ಪಡೆ ಬೇಡ, ನಾವು ಎಲ್ಲೆಲ್ಲಿ ಉಳಿಸೋದಕ್ಕಾಗತ್ತೆ ಅಲ್ಲೆಲ್ಲ ಉಳಿಸುವಂಥ ಪ್ರಯತ್ನಗಳು ಮಾಡೋಣ ಅಂತ. ಬಟ್ ಹನಿ ಹನಿ ಕೂಡಿದ್ರೆ ಹಳ್ಳ ಅನ್ನೋ ನಿಟ್ಟಿನಲ್ಲಿ ಈ ಅಲ್ಪ ಸ್ವಲ್ಪದ ನಡೆಗಳೇ ದೊಡ್ಡ ಮಟ್ಟದ ಒಂದಿಷ್ಟು ಸೇವಿಂಗ್ಸ್ಗಳಿಗೆ ಕಾರಣ ಆಗ್ತಾ ಹೋಗುತ್ತೆ. ಹಾಗಾಗಿ ದೇಶದ ಮುಂದಾಲೋಚನೆ, ಭದ್ರತೆ, ಸುಭದ್ರತೆ ಅದು ಎಲ್ಲ ವಲಯದಲ್ಲೂ ಕೂಡ, ಅದು ಇಂಧನ ಇರ್ಬೋದು, ಆರ್ಥಿಕತೆ ಇರ್ಬೋದು, ಚಿನ್ನದ ವಿಚಾರಗಳಿರ್ಬೋದು, ಆಹಾರ ಭದ್ರತಾ ಕ್ರಮಕ್ಕೂ ಸಂಬಂಧಪಟ್ಟಂತೆ
ಅಂದರೆ ಅನವಶ್ಯಕವಾಗಿ ಈ ವಾಹನ ಸಂಚಾರ ದಟ್ಟಣೆಗಳನ್ನು ನಿಲ್ಲಿಸೋದು, ಈ ವರ್ಕ್ ಫ್ರಮ್ ಹೋಮಿಗೆ ಆ ಸಂದರ್ಭದಲ್ಲಿ ಹೆಚ್ಚಿನ ಆದ್ಯತೆ ಕೊಡೋದು, ಮಿತಕ್ಕೆ ಲಿಮಿಟ್ ಇಲ್ದೇ ಚಿನ್ನವನ್ನು ಅನಗತ್ಯವಾಗಿ ಖರೀದಿ ಮಾಡೋರು ಇರ್ತಾರೆ, ದುಡ್ಡಿದೆ ಚಿನ್ನ ತಗೋಣ ಅಂತ ವಿಚಾರಗಳು ಬೇಡ. 1 ವರ್ಷದ ಮಟ್ಟಿಗೆ ಕಂಟ್ರೋಲ್ಗಳನ್ನು ಮಾಡಿದ್ರೆ ನಮ್ಮಿಂದ ಅನಾವಶ್ಯಕವಾಗಿ ಬೇರೆ ದೇಶಗಳಿಗೆ ಹೋಗುವಂತ ಹಣಗಳು ಸ್ಟಾಪ್ ಆಗಿಬಿಡುತ್ತೆ. ಇದು ಮೂಲ ಉದ್ದೇಶಗಳಾಗಿರುತ್ತೆ. ಹಾಗಾಗಿ ಸೇವಿಂಗ್ಸ್ಗಳನ್ನ ಮಾಡಿಕೊಂಡಾಗ ಮುಂದಿನ ದಿನಗಳ ಬರುವಂತ ಸಂಕಷ್ಟಕ್ಕೂ ಕೂಡ ನಾವು ರೆಡಿ ಆಗ್ಬೋದು, ಇಂಧನಗಳನ್ನು ಮಿತವಾಗಿ ಬಳಸ್ಬೋದು. ಅದಕ್ಕಾಗಿಯೇ ಆತ್ಮನಿರ್ಭರ್ ಭಾರತ, ಮೇಕ್ ಇನ್ ಇಂಡಿಯಾ, ವೋಕಲ್ ಫಾರ್ ಲೋಕಲ್, ಹೀಗೆ ಈ ಅಮೃತ ಮಹೋತ್ಸವದ ಕಾಲದಲ್ಲೇ ಭಾರತ ಇಂಥ ಹೆಜ್ಜೆಗಳಿಗೆ ಕಾಲೇ ಇಟ್ಟಿರೋದು, ದೂರಾಲೋಚನೆಗಳನ್ನು ಮುಂದಿಟ್ಕೊಂಡೆ. ಆ ನಿಟ್ಟಿನಲ್ಲಿ ಮೋದಿಯವರು ಮಾತ್ರ ಅಲ್ಲ, ಈ ಹಿಂದೆಯೂ ಕೂಡ ದೇಶಕ್ಕಿಂತ ಪರಿಸ್ಥಿತಿ ಬಂದಾಗ ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ಎಲ್ಲ ನಾಯಕರು ಕೂಡ ದೇಶದ ಜನರಿಗೆ ಒಂದು ಸೂಚನೆ, ಒಂದು ಎಚ್ಚರಿಕೆ, ಒಂದು ಮುಂಜಾಗ್ರತಾ ಕ್ರಮವನ್ನು ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.